ಚಾನ್ಸೇ ಇಲ್ಲ. ಮಲಗಲ್ಲ. ನೋ ವೇ. ಮನೆಯೆಲ್ಲ ಗಲೀಜ್ ಮಾಡ್ತಾ ಇದೀನಿ ಅಂತ ಬಯಸ್ಕೊತೀನಿ. ವ್ಲಾಗಲ್ಲಿ ಬರ್ತಿದ್ದೀರಾ? ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ನನಗೆ ಅದು ಮರಿ ಆನೆ ಥರ ಕಂಡುಬಿಡ್ತು, ಭಯ ಆಗೋಯ್ತು. ಬಂದು ನೋಡ್ರಿ ಅಂದಿ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಧ್ರುವರುಯಾನ. ನಾನು ವರಲಕ್ಷ್ಮಿ ದಯಾನಂದ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ರ್ಯಾಂಡಮ್ ಆಗಿ ಶೂಟ್ ಮಾಡ್ಕೊಂಡಿರುವಂಥದ್ದು 2 ದಿನದ ವಿಡಿಯೋನ ಒಂದು ವಿಡಿಯೋ ಆಗಿ ಮರ್ಜ್ ಮಾಡಿ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಮಧ್ಯಾಹ್ನದಲ್ಲಿ ಇನ್ನೇನು ಧ್ರುವ ಬರುವಂಥ ಹೊತ್ತಿಗೆ ಮಕ್ಕಳು ಅವ್ರ ಅಪ್ಪನಿಗೋಸ್ಕರ ಕಾಯ್ತಾ ನೋಡ್ತಾ ನಿಂತಿದ್ದಂಥ ಸಂದರ್ಭ ಇದು. ಈ ಟೈಮಲ್ಲಿ ಮಕ್ಕಳು ತಂದೆ ತಾಯಿನ ವೆಯ್ಟ್ ಮಾಡ್ತಾರೆ ಅಂತ ನೋಡೋದು ಕೇಳೋದೇ ಖುಷಿ. ಆ್ಯಂಡ್ ಇಲ್ಲಿ ನನ್ನ ಮಗ ಚಿಕ್ಕವನು, ಅವನಿಗೂ ಗೊತ್ತಾಗತ್ತೆ ಅವ್ರ ಅಪ್ಪ ಬರೋದಲ್ಲಿ ಕಾಣುತ್ತೆ ಅಂತ. ಸೊ ಅವ್ರು ಬರೋ ಟೈಮ್ ಮೇ ಬಿ ಅವನು ಸೆನ್ಸ್ ಮಾಡ್ತಾನೆ ಅನ್ಸುತ್ತೆ. ಸೊ ಇಬ್ರು ಹಿಂಗೆ ಆಟ ಆಡ್ಕೊಂಡು ಅವ್ರ ಅಪ್ಪಂಗೆ ವೆಯ್ಟ್ ಮಾಡ್ಕೊಂಡು ವಿಂಡೋ ನೋಡೋದು, ಆಟ ಆಡೋದು ಹಿಂಗೆ ಮಾಡ್ತಾ ಇದ್ರು. ಇದ್ರ ನಡುವೆ ನನ್ನ ಚಿಕ್ಕ ಮಗನ ಬಗ್ಗೆ ಹೇಳ್ಬೇಕಂದ್ರೆ, ನಾನೊಂದು 3.5 ತಿಂಗಳಿದ್ದಾಗಲೇ ನನ್ನ ಮಂಗಳೂರಿಗೆ ಬಂದ್ಬಿಟ್ಟೆ. ಹಂಗಿದ್ದಾಗ ಇವಾಗ ಆಲ್ರೆಡಿ 9 ತಿಂಗಳು ಕಳೆದು 10ನೇ ತಿಂಗಳು ನಡೀತಾ ಇದೆ. ಅವ್ನಿಗೆ ಎಷ್ಟು ಬೇಗ ಅವ್ನ ಮೈಲ್ ಸ್ಟೋನ್ಸ್ನೆಲ್ಲ ದಾಟಿದ್ದಾನೆ, ಮತ್ತು ಹೆಂಗೆ ಬೆಳೆದ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ನಾನು ಒಬ್ಬಳೇ ಮ್ಯಾನೇಜ್ ಮಾಡುವಾಗ ಕಷ್ಟ ಅನ್ಸುತ್ತೆ ಒಂದೊಂದ್ಸತಿ. ಬೇಗ ಬೆಳೆದ್ಬಿಟ್ಟ ಅಂತ ಒಂದು ಕಡೆ ಫೀಲ್ ಆಗುತ್ತೆ, ಇನ್ನೊಂದು ಕಡೆ ಬೇಗ ಬೆಳೆದ್ ಬಿಡಲಿ ಅಂತಲೂ ಅನಿಸುತ್ತೆ. ಸೊ ನಂತರ ಯಾರಾದರೂ ಒಂದೇ ಒಬ್ಬಳೇ ಮನೇಲಿ ಮ್ಯಾನೇಜ್ ಮಾಡ್ತಿದ್ರೆ ಅಂಥವ್ರಿಗೆ ಗೊತ್ತಾಗತ್ತೆ ನಾನೇನು ಫೇಸ್ ಮಾಡ್ತಾ ಇರ್ಬೋದು ಅಂತ. ಬಟ್ ಎವ್ರಿ ಬಿಟ್ ಆಫ್ ಮೂಮೆಂಟ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನನ್ನ ಮಗನ ಜೊತೆ, ನನ್ನ ಮಕ್ಕಳ ಜೊತೆ. ಆಚೆ ಹೋಗಕ್ಕೆ ಯಾವ ತರ ರೆಡಿ ಆಗಿದ್ದಾನೆ ಅಂತ ಅಂದ್ರೆ, ಅವ್ನು ನಡ್ಕೊಂಡು ಹೋಗ್ಬಿಡ್ತಾನೆ ನಾನು ಹೊಸಲು ದಾಟ್ಸೋಷ್ಟರಲ್ಲಿ. ಮೇ ಬಿ ಈ ಥರ ಪುಟ್ ಮನೇಲಿ ಮಕ್ಕಳಿರುವಂಥ ಸಂದರ್ಭದಲ್ಲಿ ನಾವು ಯಾವ ಕಡೆನೂ ಅಲ್ಲಾಡೋಕ್ಕಾಗಲ್ಲ. ಸ್ಪೆಷಲಿ ನಾನಂತೂ ಈ ವಿಚಾರದಲ್ಲಿ ತುಂಬ ಕಾನ್ಷಿಯಸ್ ಆಗಿರ್ತೀನಿ. ಯಾಕಂದರೆ ಎಲ್ಲಿ ಹೋಗಿ ಎಲ್ಲಿ ಬರ್ತಾರೆ, ಎಲ್ಲಿ ಕೂರ್ತಾರೆ, ಎಲ್ಲಿ ನಿಲ್ತಾರೆ, ಅಥವಾ ಏನನ್ನು ಕೈಗೆ ಎತ್ಕೊತಾರೆ, ಯಾವುದನ್ನು ಬಾಯಿಗೆ ಹಾಕ್ಕೊತಾರೆ ಅನ್ನೋದು ನಮಗೆ ಮೈಯೆಲ್ಲ ಆಗಿರ್ಬೇಕಾಗತ್ತೆ. ಸೊ ನನ್ನ ಮಗನು ಹಾಗೆ ಹೈಪರ್ ಆ್ಯಕ್ಟಿವು, 1 ಸೆಕೆಂಡು ನಿಂತ್ಕೊಳ್ಳಲ್ಲ. ನೋಡ್ತಿದ್ದೀರಲ್ಲ, ಒಂದು ರೌಂಡ್ ಸುತ್ತಾನೆ ಇರ್ತಾನೆ. ಸೋಫಾನು ಕೂಡ ಒಂದು ಸಣ್ಣ ಸಂದಿ ಸಿಕ್ಕಿದ್ರು ಅದ್ರಲ್ಲಿ ನುಗ್ಬಿಡ್ತಾನೆ. ನೆಲದ ಮೇಲೆ ಒಂದು ಪುಟಾಣಿ ಏನಾದ್ರು ಪಿಂಚ್ ಥರ ಚಿಕ್ಕದಾಗಿ ಕಂಡ್ರು ಕೂಡ ಅದನ್ನೆತ್ತು ಬಾಯಿಗೆ ಹಾಕ್ಕೊಳ್ಳೋಕೆ ಹೋಗ್ತಾನೆ. ಈ ವಿಚಾರದಲ್ಲಿ ಯಥಾರ್ಥ ಹಂಗಿರಲಿಲ್ಲ ಆ ಏಜಲ್ಲಿ. ಬಟ್ ಇವನಂತೂ ಸಿಕ್ಕಾಬಿಟ್ಟೆ ಹೈಪರು. ಸೊ ನಾನಂತೂ ಅವ್ನ ಹಿಂದೆ ಹಿಡ್ಕೊಂಡು ಓಡೋ ಅಂಥದ್ದೇ ನನಗಾಗತ್ತೆ. ನೀವು ಅಬ್ಸರ್ವ್ ಮಾಡ್ತಿದ್ರೆ ಗೊತ್ತಾಗುತ್ತೆ, ಅವನು ಸೋಫಾ ಸಂದಿಲೇ ನುಗ್ಗೋದು, ಅಲ್ಲಿಂದನೇ ಬರೋದು, ಹಾಗೆ ಮಾಡ್ತಾ ಇರ್ತಾನೆ. ನಾನಂತೂ ಬೆಳಗ್ಗಿಂದ ಸಂಜೆವರೆಗೂ ಏನೇ ಕೆಲಸ ಎಷ್ಟೇ ಇರಲಿ, ನನಗೆ ಒಂದು ಮಗು ಫುಲ್ ನಿದ್ದೆ ಮಾಡ್ತಾ ಇದ್ದಾನೆ ಅಥವಾ ಮನೇಲಿ ಯಾರಾದರೂ ಇದ್ದಾರೆ, ಧ್ರುವ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಅಷ್ಟೇ ನಾನೇನಾದರೂ ಅವನಿಂದ ಸಪ್ರೇಟ್ ಆಗಿದ್ದು ಕೆಲಸ ಮಾಡ್ಕೋತೀನಿ ಅನ್ನೋದು ಬಿಟ್ಟರೆ, ನಾನು ಮಕ್ಕಳನ್ನ ಸುಮ್ಮನೆ ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ಳೋದು ಯಾವತ್ತೂ ಮಾಡ್ಕೊಳ್ಳಲ್ಲ. ನೋಡಿ, ಇಲ್ಲಿಂದ ಅಲ್ಲಿ ಹಾಕಿರೋ ಪೌಡ್ರ್ ಎತ್ಕೊಳಕ್ಕೆ ಹೋಗ್ತಿದ್ದಾನೆ, ಕಿಚನ್ಗೆ ಹೋಗ್ತಿದ್ದಾನೆ, ಇರೋದೇ ಇಲ್ಲ 1 ಸೆಕೆಂಡು ಕೂಡ ಅವ್ರನ್ನ ಆರಾಮಾಗಿ ಬಿಟ್ಬಿಟ್ಟು ನಾನೊಂದು ಕಡೆ ಇರ್ಬೋದು ಅಂದ್ಕೊಳ್ಳೋದು ಸುಳ್ಳು. ಬರೀ ಯಾರಾದರೂ ನನ್ನ ಫಾಲೋ ಮಾಡಲಿ, ಅಟ್ಟಿಸ್ಕೊಂಬರ್ಲಿ, ಇಟ್ಕೊಳ್ತಿರ್ಲಿ, ನಾನು ಓಡ್ತಾ ಇರೋಣ ಅನ್ನೋ ಥರನೇ ಇರುತ್ತೆ ಅವರಿಗೆ 1 ಸೆಕೆಂಡ್ ಇರೋವಂಥ ಮನಸ್ಥಿತಿನ. ನೋಡಿ, ಈ ಥರ ಗ್ಲಾಸು ಮತ್ತೊಂದು ಎಲ್ಲ ಇದ್ದಾಗ ಇನ್ನೂ ಭಯ ಆಗತ್ತೆ. ಅವನು ಹಾಗೆ ಇದ್ದಾನೆ, ತುಂಬ ಬುದ್ಧಿ. ಈಗಲೇ ಎಲ್ಲ ಅರ್ಥ ಎಲ್ಲ ಅಂತ ಅಂದರೆ ಈ ಏಜಿಗೂ ಮೀರಿದಷ್ಟು ಅರ್ಥ ಮಾಡ್ಕೊಳ್ಳೋದು ಈಗಿನ ಜನ್ರೇಷನ್ ಮಕ್ಕಳಿಗೇನು ವಿಶೇಷ ಅನ್ಸಲ್ಲ. ಸೊ ಅವನು ಹಾಗೆ ತುಂಬ ಕ್ಲೆವರ್ ಇದ್ದಾನೆ ಎಲ್ಲ ವಿಚಾರದಲ್ಲೂ. ಅಲ್ಲಿ ಇಲ್ಲಿ ಸಂದಿಲ್ ನುಗ್ಗು ನೋಡಿ, ಅಲ್ಲಿ ಹತ್ತಕ್ಕೆ ಹೋಗ್ತಿದೆ. ಇದು ಧ್ರುವ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ನುಗ್ಗೆ ಸೊಪ್ಪು ತಂದಿದ್ರು, ಅದನ್ನು ನಾನು ಬಿಡಿಸ್ತಾ ಕೂತಿದ್ದೆ. ಅಲ್ಲಿ ನೋಡಿ ನನ್ನ ಪುಟ್ಟ ಮಗನು ಹೆಂಗೆ ಜೊತೆಲಿ ಸೇರಿಕೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ. ನಾನು ಇದೇ ಥರ ಏನಾದರೂ ಹಂಗೆ ಮಾಡ್ಕೊಳ್ಳೋಂಗಿದ್ರು ಅಕ್ಕಪಕ್ಕ ಅವ್ರ ಮೇಲೆ ಕಣ್ಣಿಟ್ಕೊಂಡು ಏನೇ ಇದ್ರೂ ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ಥರ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿ ಈ ಸಂದರ್ಭದಲ್ಲಿ ಅಂದರೆ ಬಾಣಂತನದ ಸಂದರ್ಭದಲ್ಲಿ ಮಗುಗೆ ಹಾಲಾಗೋಕ್ಕೆ ತುಂಬ ಒಳ್ಳೆಯದು. ಸೊ ಯಾವುದೇ ಬಾಣಂತಿ ಆದರೂ ಮಿಸ್ ಮಾಡದೆ ನುಗ್ಗೆ ಸೊಪ್ಪು, ಸಬ್ಬಸಿಗೆ ಅಥವಾ
ಸಬ್ಸಿಗೆ ಅಥವಾ ಸಬ್ಬಕ್ಕಿ ಸೊಪ್ಪು ಏನು ಹೇಳ್ತೀವಿ ಅದನ್ನು ತೊಗೊಳೋದು ತುಂಬ ಒಳ್ಳೆಯದು. ಈ ಟೈಮಲ್ಲಂತೂ ಎಷ್ಟು ತೊಗೊಂಡ್ರು ಕಮ್ಮಿನೇ ಅಂತ ನಂಗೆ ಅನಿಸುತ್ತೆ. ಹೀಟ್ ಅನ್ನಿಸ್ಬೋದು, ಬಟ್ ಮಕ್ಳಿಗೆ ಹಾಲು ಆಗ್ತಾ ಇಲ್ಲ ಅನ್ನೋರು ಮಾತ್ರ ಚಿಂತನೆ ಮಾಡೋಂಗಿಲ್ಲ. ನನಗೆ ಆ ಥರ ಯಾವುದೇ ಥರ ಸಮಸ್ಯೆ ಇಲ್ಲ, ಬಟ್ ಆರೋಗ್ಯ ದೃಷ್ಟಿಕೋನದಿಂದ ಈ ಥರ ಎಲ್ಲ ಏನೇ ತಂದರೂ ನಾನು ಮಿಸ್ ಮಾಡ್ದೇ ಮನೇಲಿ ಮಾಡ್ತೀನಿ. ಇಲ್ಲಿ ನೋಡಿ, ಇವನ್ನ ತಪ್ಪಿಸ್ಕೊಂಡು ಏನಾದ್ರು ಕೆಲಸ ಮಾಡೋದೇ ದೊಡ್ಡ ಕೆಲಸ ನನಗೆ. ನೋಡಿ ನನ್ನ ಮಗನ ಕತೆನ. ಹಿಂಗೆ ಏನಾದರೂ ಒಂದು ಕ್ವಾಟ್ಲೆ ಕುಳೆ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಈ ಥರ 2 ಗಂಡು ಮಕ್ಳು ಇದ್ಬಿಟ್ರೆ ಮನೇಲಿ ಅಂತ ಹೇಳಂಗೆ ಇಲ್ಲ. ನೋಡಿ ನುಗ್ಗೆ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಿದೆ, ಹೂಗಳು ಇದ್ದಾವೆ. ಸೊ ತುಂಬ ರುಚಿಯಾಗೂ ಆಗತ್ತೆ. ಪಲ್ಯ ಮಾಡ್ಕೋಬಹುದು, ಉಪ್ಸಾರು ಮಾಡ್ಬೋದು. ನಾನು ಯೂಶಲಿ ಉಪ್ಸಾರು ಮಾಡಿ ಪಲ್ಯನೇ ಮಾಡ್ತೀನಿ ಯಾವಾಗ್ಲೂ. ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗಿರೋ ತಾಪಮಾನಕ್ಕೆ ಸೆಕೆ ತಡ್ಕೊಳಕ್ಕಾಗೋದೇ ಇಲ್ಲ. ಸೊ ನಾವು ಈ ಬೇಸಿಗೆಗೆ ಬೇಕು ಅಂತಲೇ ಒಂದು ಟೇಬಲ್ ಫ್ಯಾನ್ನ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಫ್ಯಾನು. ಬಟ್ 2 ವಾರಕ್ಕೊಂದ್ಸಲಿ ಯಾವುದೇ ಫ್ಯಾನ್ ಆದರೂ ಕೂಡ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಹಂಗೆ ವೀಕೆಂಡಲ್ಲಿ ರಜೆ ಸಿಕ್ಕಿದಾಗೆಲ್ಲ ನಾವು ಫ್ಯಾನು ಮತ್ತು ಏನು ನೆಟ್ ಹಾಕಿದ್ದೀವಿ ಸೊಳ್ಳೆ ಪರ್ದ ಅದನ್ನು ತೆಗೆದು ವಾಶ್ ಮಾಡಿ ಹಾಕ್ತೀವಿ. ಆ್ಯಂಡ್ ಫ್ಯಾನು ಕೂಡ ತೆಗೆದು ಫುಲ್ ಕ್ಲೀನ್ ಮಾಡಿ ಹಾಕ್ತೀವಿ. ಹೆಂಗಾಗ್ಬಿಟ್ಟಿತ್ತು ಅಂದರೆ ಆ ಫ್ಯಾನ್ ಗಾಳಿಗೆ ಸೊಳ್ಳೆ ಪರ್ದ ಹಾಕಿರೋದ್ರಿಂದ ಅದ್ರದ್ದು ಧೂಳು ಬರುತ್ತಲ್ಲ, ಅದಕ್ಕೆ ಉಸಿರಾಡಕ್ಕೆ ಆಗ್ತಾರಲ್ಲ, ಆ ಥರ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರನೇ ಫಸ್ಟ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಉಸಿರಾಡಕ್ಕಾಗಲ್ಲ ಬೆಳಗ್ಗೆ ಹೊತ್ತು ನಂಗೆ. ನೀವು ನನ್ನ ಬೇರೆ ಬ್ಲಾಗಲ್ಲಿ ನೋಡಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅನ್ನೋದು ತುಂಬ ಸಿಂಪಲ್ ಆಗಿರುತ್ತೆ. ಸೊ ಇದು ರಾಗಿ ಅಂಬ್ಲಿ ಬೇಸಿಗೆಗಾಲಕ್ಕೆ ತುಂಬ ಒಳ್ಳೆಯದು, ಡಿಹೈಡ್ರೇಷನ್ ಆಗೋದಿಲ್ಲ. ಸೊ ತುಂಬ ಒಳ್ಳೆಯದು, ತಂಪಾಗುತ್ತೆ ದೇಹ ಅನ್ನೋಕ್ಕೆ. ಅದ್ರ ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ಹಣ್ಣೇನಾದ್ರು ತೊಗೋಬೇಕಂದ್ರೆ ಪಪ್ಪಾಯನ ಮಿಸ್ ಮಾಡದೆ ತೊಗೋತೀವಿ ನಾವು. ನೋಡಿ, ಅದು ತಿಂಡಿಗೋಸ್ಕರ ಅಂತಾನೆ ನಾವು ಹೆಂಗೂ ನುಗ್ಗೆ ಸೊಪ್ಪಿತ್ತಲ್ವಾ, ನುಗ್ಗೆ ಸೊಪ್ಪು ಹಾಕಿ ಒಳ್ಳೆ ಆಮ್ಲೆಟ್ ಮಾಡಬೇಕು ಅಂತ ಅಂದ್ಬಿಟ್ಟು, ಅದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪಾಗಿ ಆಮ್ಲೆಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಧ್ರುವ ಎಗ್ಸ್ ಏನು ತಂದಿದ್ರಲ್ಲ ಅದನ್ನು ಹೊಡಿತಾ ಇದ್ರು. ಅದರಲ್ಲಿ ಒಂದು ಮೊಟ್ಟೆ ಕೆಟ್ಟೋಗಿರೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಸೊ ಎಲ್ಲನೂ ಹಿಂಗೆ ಚೆಕ್ ಮಾಡಿ ನೋಡಿ ನೋಡಿ ಹಾಕ್ತಾ ಇದ್ವಿ. ಏನಾಗಿತ್ತು ಅಂದರೆ ಯಾವುದೋ ಒಂದು ಮೊಟ್ಟೆ ಕ್ರ್ಯಾಕ್ ಆಗಿರುತ್ತೆ. ಸೊ ಅದರೊಳಗಡೆ ಏರ್ ಪಾಸ್ ಆಗುತ್ತಲ್ಲ, ಅದರಿಂದ ಅದು ಬುಸ್ಟ್ ಬಂದಂಗಾಗಿ ಹಾಳಾಗ್ಬಿಟ್ಟಿರುತ್ತೆ. ಸೊ ನೀವು ಮೊಟ್ಟೆ ತಂದಾಗ ಮೊದಲು ಅದನ್ನು ಕವರಲ್ಲಿಂದ ತೆಗೆದು ನೀಟಾಗಿ ಎತ್ತಿಡೋದು ವಾಸಿ ಅಂತ ಅನ್ಸುತ್ತೆ. ನಮಗಂತೂ ಇದು ತುಂಬ ಬೇಜಾರಾಯಿತು. ಸುಮಾರು 3-4 ಮೊಟ್ಟೆ ಹಂಗೆ ಹಾಳಾಗ್ಬಿಟ್ಟಿತ್ತು. ಸೊ ಜಾಸ್ತಿ ಬಲ್ಕಲ್ಲಿ ತರೋದ್ರಿಂದ ಎಗ್ಸ್ನ ಗೊತ್ತಾಗಿರಲ್ಲ ಇದ್ರ ಶೆಲ್ ಹೆಂಗಿರುತ್ತೆ, ಇಲ್ಲಿ ಹೋಗಿರೋದು ಯಾವ ಥರ ಅದು ಮೋಸ್ಟ್ಲಿ ಒತ್ತಿತ ಅಂತ ಇಲ್ಲಿ ಅಲ್ವಾ, ಪಾಪದ ಹಂಗೆ ಒಳ್ಳೆ ಬುಸ್ಟ್ ಬಂದಂಗೆ ಆಗಿರುತ್ತಲ್ವ. ಏನು ಹೋಗುತ್ತಲ್ಲ ಒಳಗಡೆ ಮೊಟ್ಟೆ ಹೋಯ್ತು ಮರೆ ಅವತ್ತು ಇಡಮ್ಮ ನೀನು. ಅದು ಹೆಂಗಾಗಿದೆ ನೋಡಿ ಕೊಳ್ತಮ್ಮ. ಒಂದು 20-20 ಬೆಳಗ್ಗೆ ಒಂದು ಒಳ್ಳೆ ನಿದ್ದೆ ಆಗಿ ಎದ್ದು ಒಂದು ಫ್ರೆಶ್ ಮೂಡಲ್ಲಿ ಒಂದು ಒಳ್ಳೆ ಇಷ್ಟವಾಗುವಂಥ ಸಾಂಗ್ಸ್ನ ಕೇಳ್ತಾ ಈ ಥರ ಗಂಡ ಅವ್ರ ಕೈಯಾರೆ ತಿಂಡಿ ರೆಡಿ ಮಾಡಿ ತಂದು ಕೊಟ್ಟರೆ ಅದು ತಿಂದಾಗ ಆಗೋ ಖುಷಿ ಇದೆಯಲ್ಲ, ಥ್ಯಾಂಕ್ ಯು. ಪದಗಳಲ್ಲಿ ಹೇಳಿ ವರ್ಣನೆ ಮಾಡಿ ಅದನ್ನು ಖುಷಿ ಪಡೋಕ್ಕಾಗಲ್ಲ. ಸೊ ಇದು ಧ್ರುವನ್ ಸ್ಪೆಷಲ್ ಆಮ್ಲೆಟ್. ಸೊ ನೆಕ್ಸ್ಟು ನಾವಿಲ್ಲಿ ಮಾವಿನ ಹಣ್ಣು ತಂದಿದ್ರು ಹಿಂದಿನ ದಿನ, ಮಾವಿನಕಾಯಿ. ಅದಕ್ಕೋಸ್ಕರ ಅದನ್ನು ಮಾಗ್ಸೋಕ್ಕೋಸ್ಕರ ನ್ಯಾಚುರಲಿ ಅದನ್ನು ರೈಪ್ ಮಾಡಬೇಕು, ಹಣ್ಣು ಮಾಡಬೇಕು ಅನ್ನೋ ಕಾರಣಕ್ಕೆ ಹುಲ್ ತರಕ್ಕಂತ ಹೋಗ್ತಿದ್ವಿ. ಇಲ್ಲಿ ನಮ್ಮ ತುಳಸಿ ಗಿಡ ನೋಡಿ ಎಂಥ ಗತಿಗೆ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಕಾಂಡಕ್ಕೆ ಹಾಕಬಾರ್ದು, ಹಂಗೆ ಹಾಕಿರೋದ್ರಿಂದ ಅದು ಬರ್ನ್ ಆಗಿಬಿಟ್ಟಿದೆ. ನೀವು ಅಷ್ಟೇ ಮನೇಲಿ ಏನಾದ್ರು ತುಳಸಿ ಕಟ್ಟೆ ಇದ್ದರೆ ಕಟ್ಟೆಗೆ ಮಾತ್ರನೇ ಅರಿಶಿನ ಕುಂಕುಮ ಏನಿದ್ರು ಹಚ್ಚಿ, ಗಿಡಕ್ಕೆ ಯಾವತ್ತೂ ಅರಿಶಿನ ಕುಂಕುಮ ಹಾಕೋದು, ಆಮೇಲೆ ಗಿಡದ ಒಳಗಡೆ ಗದದ ಕಡ್ಡಿ ಎಲ್ಲ ಚುಚ್ಚೋದು ಮಾಡಬೇಡಿ, ಅವಾಗ ಗಿಡ ಹಾಳಾಗ್ಬಿಡುತ್ತೆ. ಸೊ ಅದನ್ನು ನಾನು ರೀಪೋರ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಯಾರೋ ಪಾಪಿಗಳು ಅದನ್ನು ಕಟ್ ಮಾಡಿಬಿಟ್ಟು ಕಡೆಗೆ ನಾನು ಅದರಲ್ಲಿ ಕುಡಿ ಕಟ್ ಮಾಡಿ ಮತ್ತೆ ರಿಪೋರ್ಟ್ ಮಾಡೋಕ್ಕಂತೇಳಿ ಸಣ್ಣ ಸಣ್ಣದು ಹಾಕಿ ಬೆಳೆಸಿದ್ದೆ. ಅದನ್ನು ಕೂಡ ಮುರಿದ್ಬಿಟ್ಟಿದ್ರು. ನಂಗೆ ತುಂಬ ಬೇಜಾರಾಗೋಯ್ತು. ಅಂದರೆ ಎಷ್ಟು ಸಿಟ್ಟು ಬಂದು ಕೋಪ ಬಂತು ಅಂದರೆ ಅದು ಹೇಳೋಕ್ಕಾಗಲ್ಲ. ಯಾಕಂದರೆ ಗಿಡಗಳನ್ನ ಮಕ್ಕಳ ಥರ ಪ್ರೀತಿಯಿಂದ ಸಾಕ್ತೀನಿ ನಾನಂತೂ. ಆಮೇಲೆ ನೆಕ್ಸ್ಟ್ ಬೇರೆ ನಮ್ಮನೆ ಕೆಳಗಡೆ ಅವ್ರು ಪೂಜೆ ಮಾಡ್ತಾ ಇರಲಿಲ್ಲ. ಇನ್ನೊಬ್ರು ಮುಂಚೆ ಭಾರತಿ ಅಕ್ಕ ಅವ್ರು ಇದ್ದಾಗ ಮಾಡ್ತಿದ್ರು, ಇವಾಗ ಬಂದಿರೋರು ಮಾಡ್ತಾ ಇರಲಿಲ್ಲ. ಸೊ ಅದನ್ನು ನಾನು ತೊಗೊಂಡು ಬಂದು ನನ್ಗಳು ಪಾಟಿಂಗ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ನಾವು ನಮ್ಮ ಮಾವಿನಕಾಯಿಗೆ ರೈಪ್ ಮಾಡೋಕ್ಕೋಸ್ಕರ ಹುಲ್ ತರಕ್ಕೆ ಹೋದ್ವಿ. ಕತೆ ನೋಡಿ, ಇಲ್ಲಿ ಈ ಥರದಕ್ಕಿಂತ ಇದೊಂಥರ ಕಡ್ಡಿ ಥರ ಇದೆ, ಹುಲ್ ಥರ ಇಲ್ವಲ್ಲ. ಹುಲ್ಲೆಲ್ಲ ಸುಟ್ಟೋಗಿದೆ ನೋಡಿ, ಈ ಕಡೆ ಬರ್ನ್ ಆಗ್ಬಿಟ್ಟಿದೆ ಬೆಂಕಿ ಹತ್ಕೊಂಡು. ನಡಿ ರನ್.
ಕಸ ಕಡ್ಡಿನೆಲ್ಲ ಎತ್ಕೊಬತ್ತಾರೆ ನೀನು ಕತ್ತಾರೆ ಬಿಡಾಕ್ತಾರೆ ನಾವು ಪಾಪ ಇದು ಎಲ್ಲೋ ಹೊರಗಡೆ ಅಂಗಡಿಲಿ ತಂದಿರೋದಲ್ಲ. ಧ್ರುವ ಬರ್ತಾ ಮರದಿಂದ ಕಿತ್ಕೊಂಡು ಬಂದಿರೋ ಅಂಥದ್ದು. ಸೊ ಇದನ್ನ ನ್ಯಾಚುರಲ್ ಆಗಿ ಹಣ್ಣು ಮಾಡಬೇಕು ಅಂತ ಅಂದ್ಬಿಟ್ಟು ನಾನಿವಾಗ ಹುಲ್ಲು ಅಂತ ನಂಬ್ಕೊಂಡು ಕಡ್ಡಿ ಕಸನೆಲ್ಲ ತುಂಬ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ನನ್ನ ಮಗ ನೋಡಿ ಮಲ್ಕೋತಾ ಇದ್ದಾನೆ. ಎಷ್ಟೊತ್ತು ಮಲ್ಕೋತಾನೆ ಅಂತ ನೀವೇ ನೋಡಿ. ಕೊಡು ಮಗನೇ, ಕೊಡವ ಇಲ್ಲಿ ಕೊಡ. ಸರ್ ಎಷ್ಟೊತ್ತು ನಿದ್ದೆ ಮಾಡೋದು ನೀವು? ಹಲೋ ಮಿಸ್ಟರ್ ಎಷ್ಟೊತ್ತು ನಿದ್ದೆ ಮಾಡೋದು? ಇಷ್ಟೇನಾ ನಿದ್ದೆ ನಿಮ್ಮದು? 5-10 ಮಿನಿಟ್ಸ್. ಸ್ವಲ್ಪ ಜಾಸ್ತಿ ಹೊತ್ತು ಮಲ್ಕೋಬಾರ್ದಾ? ಇಲ್ಲ, ಚಾನ್ಸೇ ಇಲ್ಲ. ಮಲ್ಗಲ್ಲ. ನೋ ವೇ. ಅರ್ಧ ನಿದ್ದೆ ಮಾಡ್ಬಿಡೋದು ಬಂದ್ಬಿಡೋದು. ಸ್ವಲ್ಪ ಬಿಡಿರಿ ಚಿನ್ನ. ಗೊತ್ತಾಯ್ತು ಎಷ್ಟು ತಪ್ಪ ಇದೆ ಅಂತ. ಈ ಥರ ಬುಟ್ಟಿ ಅಂದ್ಕೊಂಡೆ ಅಗಲ ಇದೆ, ಬಟ್ ಈ ಥರ ತೊಗೊಂಡಿದ್ದೀನಿ. ಸೊ ಮತ್ತೆ ಇದನ್ನು ಶಿಫ್ಟ್ ಮಾಡುತ್ತೇನೆ. ಸುಮ್ಮನೆ ಮನೆಯೆಲ್ಲ ಗಲೀಜು ಮಾಡ್ತಾ ಇದ್ದೀನಿ ಅಂತ ಬಯಸ್ಕೊತೀನಿ ನಾನು. ಅದಕ್ಕೂ ಸಾಲ ಇದೆಯಲ್ಲಪ್ಪ. ಮನೆಯೆಲ್ಲ ಗಲೀಜು ಮಾಡ್ತಾ ಇದ್ದೀನಿ ಅಂತ ಬಯಸ್ಕೊತೀನಿ ನಾನು. ಒಂದು ಮರೆಯ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕಿದ್ದಾರೆ ನಮ್ಮನ್ನ, ತುಂಬಾ ಗೋಳಿಕಿದ್ದಾರೆ. ಇದರಲ್ಲಿ ಒಂದು ನಾಲ್ಕು ಅಷ್ಟೇ ಹಾಕಿದ್ದೀನಿ ಅಂದ್ರೆ ಎಷ್ಟು ದಪ್ಪ ಇರ್ಬೋದು ಅದು. ಎಟ್ ಲಾಸ್ಟ್ ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಈಗ ಆಲ್ಮೋಸ್ಟ್ ಕ್ವಾರ್ಟರ್ಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಫ್ಯಾಮಿಲಿ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಯಾರು ಇಲ್ಲ. ಸೊ ಅಶ್ವಿನಿನೂ ಪ್ರೀವಿಯಸ್ ಡೇ ಹೋಗಿದ್ರು. ಸೊ ಅವ್ರು ಊರಿಗೆ ಹೋದ್ಮೇಲೆ ನನಗೆ ನೆಕ್ಸ್ಟ್ ಡೇ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ರು ನನ್ನ ಜೊತೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ, ನಾವು ನೇಬರ್ಸ್ ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂಥದ್ದು. ನನಗೂ ಕೂಡ ಅವ್ರು ಹೋದ ಕೂಡ ಹಿಂಗೆ ಕಾಲ್ ಮಾಡಿ ತುಂಬ ಖುಷಿ ಆಯ್ತು, ಯಾಕಂದ್ರೆ ಹೋಗ್ಬೇಕಾದ್ರೆ ನಂಗೆ ಹೇಳೋಕ್ಕಾಗಿರ್ಲಿಲ್ಲ ಅವರು. ಸೊ ಹಾಂ ಹಾಂ ಗೊತ್ತಾಗ್ತಿದೆ. ಯಾರ ಮಲ್ಗದಲ್ಲಿ ಖುಷಿನಾ? ವ್ಲಾಗಲ್ಲಿ ಬರ್ತಿದ್ದೀರಾ? ಆ್ಯಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್, ನೈಟು ಮಕ್ಕಳೆಲ್ಲ ಮಲ್ಕೊಂಡ್ಮೇಲೆ ನನಗೆ 1:15 ಯಾಕೋ ಎಚ್ಚರ ಆಯಿತು ಅಂತ, ಏನೋ ಶಬ್ದ ಆದಂಗೂ ಆಯಿತು ಅಂತ ಆಚೆ ಬಂದೆ. ಅವಾಗ ನೋಡಿದ್ರೆ ಅಲ್ಲಿ ಏನೋ ಓಡಾಡ್ತಿತ್ತು ಅಂತ ಅನ್ನಿಸ್ತು. ನಾನು ಫಸ್ಟ್ ನಾಯಿ ಇರ್ಬೋದು ಅಂದ್ಕೊಂಡೆ, ಆಮೇಲೆ ಮಂಗಳೂರಲ್ಲಿ ಚಿರತೆ ಎಲ್ಲ ಇದೆ ಅಂತ ಗೊತ್ತಾಗಿ ಚಿರತೆ ಅಂತ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ನನಗೆ ಅದು ಮರಿ ಆನೆ ಥರ ಕಂಡುಬಿಡ್ತು, ಭಯ ಆಗೋಯ್ತು. ಬಂದು ನೋಡ್ರಿ ಹಂದಿ. ನನಗೆ ದೂರಿಂದ ಫೋಕಸ್ ಮಾಡ್ತಿದ್ದೆ. ಇದು ಅವಾಗ ಸೈಲೆಂಟಾಗಿ ನಿಂತಿರೋದು, ಮೇ ಬಿ ನಾನು ಬಂದಿದ್ದು ಸೆನ್ಸಾಗಿ ನಿಂತಿತ್ತು ಅನ್ಸುತ್ತೆ. ಆಮೇಲೆ ಅದನ್ನು ನೋಡಿದ್ರೆ ಗೊತ್ತಾಯ್ತು ಅದು ಹಂದಿ ಅಂತ. ಅದು ಕಾಡು ಹಂದಿ, ಸೇಮ್ ಒಳ್ಳೆ ನನಗೆ ಗಾಳಿಪಟ ಫಿಲಮಲ್ಲಿ ಇದ್ದಿದ್ದು ದೊಡ್ಡ ಹಂದಿನೇ ನೆನಪಾಯಿತು ಅವಾಗ. ಅದು ಆ್ಯಕ್ಚುಲಿ ಆಮೇಲೆ ಕತ್ಲೆಗೆ ಹಾಗೆ ಮರೆಯಾಗಿ ಹೊರಟೋಯ್ತು, ನಾನು ಕೂಡ ಬಂದುಬಿಟ್ಟೆ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಇಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಯಾವುದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆಲ್ಲರೂ ನಗ್ನಾಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ, ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ನಮಸ್ಕಾರ.